Now we are studying about the ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಬಗ್ಗೆ ನಾವೀಗ ಸ್ಟಡಿ ಮಾಡೋದು. ಅದಕ್ಕಿಂತ ಮುಂಚೆ ನಿಮಗೆ ಈ ಸಬ್ಸ್ಟೆನ್ಸಸ್ ಆರ್ ಡಿವೈಡೆಡ್ ಇಂಟು 3 ಟೈಪ್ಸ್. ಒಂದನೇದು ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್. ಇದನ್ನು ನಾವು ಸ್ಟಡಿ ಮಾಡೋದು. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಈಗ ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ಸನ್ನು ನಾವು ಕೆಮಿಸ್ಟ್ರಿನಲ್ಲೇ ಸ್ಟಡಿ ಮಾಡ್ತೀವಿ. ಇದಾಯ್ತಾ? ಆ ಗ್ಯಾಸಸ್ ಬಗ್ಗೆ ಈ ಬಿಹೇವಿಯರ್ ಗ್ಯಾಸಸ್ ಅಂತ ಈ ಕೆಮಿಸ್ಟ್ರಿನಲ್ಲೇ ಇದೆ, ಫಸ್ಟ್ PUCನಲ್ಲೇ ಚಾಪ್ಟರ್ ಇದೆ. ಈಗ ನಾವು ಮಾಡೋದು ಪ್ರಾಪರ್ಟೀಸ್ ಆಫ್ ಸಾಲಿಡ್ಸು ಮತ್ತು ಲಿಕ್ವಿಡ್ಸ್. ಸಾಲಿಡ್ಸು, ಲಿಕ್ವಿಡ್ಸ್ಗಳ ಬಗ್ಗೆ ನಾವು ಈ ಫಿಸಿಕ್ಸ್ನಲ್ಲಿ ಇದನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಆಯಿತು, ಇದರಲ್ಲಿ ಸಾಲಿಡ್ಸ್, ಅದರಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಈಗ ಅದ್ರ ಹಿಂದೆ ಸಾಲಿಡ್ಸ್ ಬಗ್ಗೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಎಲ್ಲ. ಈಗ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಸಾಲಿಡ್ಸ್ಗಳಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಕ್ಯಾರೆಕ್ಟರ್ಸ್ಗಳಿರುತ್ತೆ, ಅದನ್ನು ನಾವು ಈ ಸಾಲಿಡ್ಸ್ಗಳಲ್ಲಿ ಸ್ಟಡಿ ಮಾಡ್ತೀವಿ. ಇದಕ್ಕಾದರೆ ಸೇಮ್ ಇದೇ ಚಾಪ್ಟರ್ ಮತ್ತೆ ಸೆಕೆಂಡ್ PUCನಲ್ಲಿ ಕಂಟಿನ್ಯೂ ಆಗುತ್ತೆ. ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಅಂತ ಬರುತ್ತೆ. ಇದಕ್ಕೆ ಸಾಲಿಡ್ ಸ್ಟೇಟ್, ಈ ಸಾಲಿಡ್ಸ್ಗಳಲ್ಲಿ ಸಾಲಿಡ್ ಸ್ಟೇಟ್ ಫಿಸಿಕ್ಸ್, ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ಸ್ಗಳೆಲ್ಲ ಯಾವ ರೀತಿ ಆಗ್ತಿರುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಸೆಕೆಂಡ್ PUCನಲ್ಲಿ ಬರುತ್ತೆ. ಅದಕ್ಕೆ ಒಂಥರ ಪ್ರೀವಿಯಸ್ ಆಗಿ ಅದಕ್ಕೆ ಫೌಂಡೇಶನ್ ಆಗಿ ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇದರಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ನಾವು ವಿ ಆರ್ ಸ್ಟಡಿಂಗ್ ಅಬೌಟ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್. ಮೆಕ್ಯಾನಿಸಮ್, ಮೆಕ್ಯಾನಿಕಲ್ ಅಂದರೆ ಅದರಿಂದ ಏನೇನು ಆಗುತ್ತೆ ಅದರ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಾಯ್ತು. ಈಗ ಸಾಲಿಡ್ಸ್ ಇದರಲ್ಲಿ ಈಗ ನೀವು ಕೆಲವೊಂದು ನೋಡ್ಬೋದು. ಈಗ ನೋಡ್ರಿ, ಇಲ್ಲಿ ಉದಾಹರಣೆಗೆ ಇದೊಂದು ಸ್ಪಂಜ್, ಇಟ್ ಈಸ್ ಎ ಸಾಲಿಡ್. ಸ್ಕೇಲು ಇದು ಸಹ ಸಾಲಿಡ್ಡೆ. ಚಾಕ್ ಪೀಸು ಇದು ಸಹ ಸಾಲಿಡ್. ಈ ಮೂರು ಸಾಲಿಡ್ಡೆ. ಇದಕ್ಕೂ ಏನು ವ್ಯತ್ಯಾಸ ಅಂತ ನಾವೀಗ ಒಂದು ಸ್ವಲ್ಪ ನೋಡೋಣ. ನೋಡಿರಿ, ಇದಕ್ಕೆ ಅಂದರೆ ನೋಡ್ರಿ, ಇಲ್ಲಿ ಇದಿದೆ, ಇದಕ್ಕೆ ಹಿಂಗೆ ಒತ್ತುತ್ತಿದ್ದಂಗೆ ಏನಾಗುತ್ತೆ, ಇದು ಶೇಪ್ ಚೇಂಜ್ ಆಯಿತು. ಗೊತ್ತಾಯ್ತಾ? ಶೇಪ್ ಚೇಂಜ್ ಆಯಿತು. ಮತ್ತು ಇದನ್ನು ಹಿಂಗೆ ತಿರುಗಿಸ್ತೀವಿ, ಇದು ಸಹ ಶೇಪ್ ಚೇಂಜ್ ಆಯಿತು. ಮತ್ತು ಹಿಂಗೆ ಬಿಡ್ತೀವಿ, ವಾಪಸ್ ಇದಕ್ಕೆ ಶೇಪಿಗೆ ಬಂತು. ಗೊತ್ತಾಯ್ತಾ? ಹೀಗೆ ಬಂತು, ಹೀಗೆ ತಿರುಗಿಸಿದ್ವಿ, ಮತ್ತು ಶೇಪ್ ಬಂತು. ಅದೇ ಕರೆಕ್ಟಾಗಿ ಅದೇ ಸೈಜಿಗೆ ಬರ್ತಿದ್ರು ಚೂರು ವ್ಯತ್ಯಾಸ ಇರುತ್ತೆ. ಕಾಲಕ್ರಮೇಣ ನಿಧಾನಕ್ಕೆ ಅದೇ ಶೇಪಿಗೆ ಬರುತ್ತೆ. ಅದಕ್ಕೆಲ್ಲ ರಬ್ಬರ್ ಬ್ಯಾಂಡನ್ನು ಎಳಿತೀವಿ, ಮತ್ತೆ ತೆಗಿತೀವಿ, ಅದು ವಾಪಸ್ಸು ಅದೇ ಶೇಪಿಗೆ ಬರುತ್ತೆ. ಅದು ಒಂದು. ಮತ್ತು ಇನ್ನೊಂದು ಇರುತ್ತೆ, ಈ ಕೆಲವೊಂದೆಲ್ಲ ಮೆಟೀರಿಯಲ್ಸ್ ಎಲ್ಲ ನೋಡಿ. ಇದಕ್ಕೆಲ್ಲ ಈ ಪೆನ್ ಇದು ಪ್ಲಾಸ್ಟಿಕ್ ಪೆನ್, ಹಿಂಗೆ ಡಂಕ್ ಹಾಸ್ತೀನಿ, ಮತ್ತು ವಾಪಸ್ ಇದೇ ಸೈಜಿಗೆ ಬಂತು. ಗೊತ್ತಾಯ್ತು? ಇದಕ್ಕೆ ಹಿಂಗೆ ಡಂಕಿಸ್ತಿದ್ದೀನಿ, ಮತ್ತು ಇದಕ್ಕೆ ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಎಕ್ಸ್ಟರ್ನಲ್ ಫೋರ್ಸಸ್ ಇದಕ್ಕೆ ಅಪ್ಲೈ ಮಾಡಿದೆ, ಹಿಂಗೆ ಡಂಕುತ್ತು, ಮತ್ತು ವಾಪಸ್ ಇದಕ್ಕೆ ಬಂತು. ಗೊತ್ತಾ? ಇದಕ್ಕೆ ಅದೇ ಇದೇ ರೀತಿ ಈ ಸ್ಕೇಲು ಅಷ್ಟೇ. ಸ್ಕೇಲ್ ಇದೆ, ಎಕ್ಸ್ಟರ್ನಲ್ ಫೋರ್ಸಸ್ ಇದ್ರ ಮೇಲೆ ಅಪ್ಲೈ ಮಾಡಿದೆ, ಹೀಗೆ ಸ್ವಲ್ಪ ಡಗ್ತು, ಮತ್ತು ವಾಪಸ್ ಇದಕ್ಕೆ ಬಿಡ್ತು. ಅದಕ್ಕೆ ಅದೇ ರೀತಿ ಇದಕ್ಕೆ ಸ್ಪಂಜು ಅಷ್ಟೇ. ಸ್ಪಂಜಿಗೆ ಹೆಚ್ಚಿಗೆ ಫೋರ್ಸ್ ಬೇಡ, ಸ್ವಲ್ಪ ಫೋರ್ಸ್ ಹಿಂಗೆ ತೊಗೊಂಡೆ, ಮತ್ತು ವಾಪಸ್ ಇದಕ್ಕೆ ಪೊಸಿಷನಿಗೆ ಬಂತು. ಅದೇ ರೀತಿ ಇಲ್ಲೊಂದಿದೆ ಚಾಕ್ ಪೀಸ್, ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೊರಟೆ, ಅದು ನೋಡಿದ್ರೆ ಮುರ್ಕೊಂಡೇ ಹೋಯಿತು. ಇದಕ್ಕೆಲ್ಲ ಹೀಗೆ ಈ ರೀತಿ ಒಂದು ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನಲ್ಲಿ ಕೆಲವೊಂದು ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ. ಗೊತ್ತಾಯ್ತಾ? ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡೋದು. ಗೊತ್ತಾಯ್ತು? ಅದ್ರ ಬಗ್ಗೆ ಫಸ್ಟ್ ಒನ್ ಈಸ್ ಏನಂದರೆ, ನೋಡಿರಿ, ಇದಕ್ಕೆ ಒಂದು ಹೇಳಿದೆ ಫೋರ್ಸಸ್ ಅಪ್ಲೈ ಮಾಡಿದೆ. ಇದು ನೋಡಿರಿ, ಇದಕ್ಕೆ ಉದಾಹರಣೆಗೆ ಡೆಸ್ಟರ ತಗೊಳ್ಳಿ, ಇದಕ್ಕೆ ಒಂದು ಎಕ್ಸ್ಟರ್ನಲ್ ಫೋರ್ಸಸ್ ಹಿಂಗೆ ಅಪ್ಲೈ ಮಾಡಿದೆ, ಮಾಡ್ತಾರೆ, ಮತ್ತೆ ಶೇಪ್ ಚೇಂಜ್ ಆಯಿತು, ಶೇಪು ಸೈಜು ಚೇಂಜ್ ಆಯಿತು. ನೋಡಿ, ಇದು ಅಷ್ಟು ಅಗಲ ಇತ್ತು, ತೆಗೆದು ಹಿಂಗೆ ಅಪ್ಲೈ ಮಾಡಿದೆ, ಸಣ್ಣಕ್ಕೆ ಮಾಡಿದೆ, ಸೈಜು ಚೇಂಜ್ ಆಯಿತು, ಶೇಪು ಚೇಂಜ್ ಆಯಿತು. ಗೊತ್ತಾಯ್ತಾ? ಅಂದರೆ ಇದು ಎಕ್ಸ್ಟರ್ನಲ್ ಫೋರ್ಸಸ್ ಇದ್ರ ಮೇಲೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡ್ತಿದ್ದಂಗೆ ಏನಾಯ್ತು ಅಂದರೆ ಶೇಪು ಮತ್ತು ಇದು ಚೇಂಜ್ ಆಯಿತು. ಗೊತ್ತಾಯ್ತಾ? ಅದಕ್ಕೆಲ್ಲ ಇದು ಫಸ್ಟಿಗೆ ಇದು ಫಾರ್ಮೇಷನ್ ಆಗಿತ್ತು. ಫಾರ್ಮೇಷನ್ ಒಂದು ಆಬ್ಜೆಕ್ಟ್, ಒಂದು ಶೇಪು, ಸೈಜು, ಒಂದು ಫಾರ್ಮೇಷನ್ ಆಗಿದೆ. ಅದನ್ನು ಮತ್ತೆ ಹಿಂಗೆ ತೆಗೆದು ಎಕ್ಸ್ಟರ್ನಲ್ ಫೋರ್ಸ್ ಆಫ್ ಮಾಡಿದ್ರೆ ಫಾರ್ಮೇಷನ್ ಏನಾಯಿತು, ಡಿಫಾರ್ಮೇಷನ್ ಆಯಿತು. ಗೊತ್ತಾಯ್ತಾ? ಈ ಡಿಫಾರ್ಮೇಷನ್ ಅಂದರೆ ಏನೋ, ಎಕ್ಸ್ಟರ್ನಲ್ ಫೋರ್ಸಸ್ ಅದ್ರ ಮೇಲೆ ಅಪ್ಲೈ ಮಾಡಿದ್ದಕ್ಕೆ ಯಾವುದೋ ಒಂದು ಫಾರ್ಮೇಷನ್ ಆಗಿತ್ತು, ಅದನ್ನು ಮತ್ತೆ ಡಿಫಾರ್ಮೇಷನ್ ಆಯಿತು, ಬೇರೆ ಅದು ಚೇಂಜ್ ಆಯಿತು. ಗೊತ್ತಾಯ್ತಾ?
ಅದಕ್ಕೆ ನಾವು ಫಾರ್ಮೇಷನ್ ಆಗಿರುವಂಥ ಆಬ್ಜೆಕ್ಟ್ ಮೇಲೆ ಏನಾರ ಒಂದು ಬಾಡಿ ಮೇಲೆ ಏನಾರ ಒಂದು ಫೋರ್ಸಸ್ ಅಪ್ಲೈ ಮಾಡಿದಾಗ ಅದು ಇದು ಡಿಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಡಿಫಾರ್ಮೇಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ವಾಟ್ ಈಸ್ ಡಿಫಾರ್ಮೇಷನ್? ಇಫ್ ಎ ಬಾಡಿ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ಅಂಡರ್ ದ ಆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ದೆನ್ ದ ಬಾಡಿ ಈಸ್ ಸೆಡ್ ಟು ಬಿ ಡಿಫಾರ್ಮ್ಡ್. ಗೊತ್ತಾಯ್ತಾ? ದಿಸ್ ಪ್ರೋಸೆಸ್ ಈಸ್ ಡಿಫಾರ್ಮೇಷನ್. ನೋಡ್ರಿ, ಒಂದು ಆಬ್ಜೆಕ್ಟ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಅದು ಶೇಪು ಸೈಜ್ ಚೇಂಜ್ ಆಗುತ್ತೆ. ಎಕ್ಸ್ಟರ್ನಲ್ ಫೋರ್ಸ್ ಮೇಲೆ ನಾವು ಎಷ್ಟರ ಅದಕ್ಕೆ ಫೋರ್ಸ್ ಅಪ್ಲೈ ಮಾಡಬೇಕು, ಅವಾಗ ಅದಕ್ಕೆ ಡಿಫಾರ್ಮೇಷನ್ ಅಂತ ಕರಿತೀವಿ. ಗೊತ್ತಾಯ್ತು? ಇಫ್ ಎ ಬಾಡಿ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ಅಂಡರ್ ದ ಆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ದೆನ್ ದ ಬಾಡಿ ಈಸ್ ಸೆಡ್ ಟು ಬಿ ಡಿಫಾರ್ಮ್ಡ್. ದಿಸ್ ಪ್ರೋಸೆಸ್ ಈಸ್ ಡಿಫಾರ್ಮೇಷನ್. ಗೊತ್ತಾಯ್ತಾ? If a body changes its shape and size under the action of external force, then the body is said to be deformed. This process is deformation. ಉದಾಹರಣೆಗೆ ಏನೋ ಈಗ ಕೊಟ್ಟಲ್ಲ ಎಕ್ಸಾಂಪಲ್ ಅದೇ. ವೆನ್ ಎ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಎ ಸ್ಪ್ರಿಂಗ್ ಅಲಾಂಗ್ ಇಟ್ಸ್ ಲೆಂತ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸ್ಪ್ರಿಂಗ್ ಚೇಂಜಸ್. ಒಂದು ಸ್ಪ್ರಿಂಗ್ ಮೇಲೆ ಹಿಂಗೆ ತೆಗೆದು ಎಳೆದ್ರೆ ಅದಕ್ಕೆ ಏನೋ ಶೇಪು ಸೈಜು ಚೇಂಜ್ ಆಗುತ್ತೆ. ಅದಕ್ಕೆ ಡಿಫಾರ್ಮೇಷನ್ ಅಂತ. ಒಂದು ಸ್ಪ್ರಿಂಗ್ ಇರುತ್ತೆ, ಹಿಂಗೆ ಎಳಿತೀವಿ, ಸ್ವಲ್ಪ ಉದ್ದ ಆಯಿತು, ಮತ್ತು ವಾಪಸ್ ಬಿಡ್ತೀವಿ, ಅಲ್ಲಿಗೆ ಹೋಗೋದು. ಅದಕ್ಕೆ ಡಿಫಾರ್ಮೇಷನ್ ಅಂತ ಗೊತ್ತಿದೆ. ಸ್ಪ್ರಿಂಗ್ ಎಳಿತೀವಿ, ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ವಿ, ಅದಕ್ಕೆ ಶೇಪು ಸೈಜ್ ಚೇಂಜ್ ಆಯಿತು. ಗೊತ್ತಾಯ್ತಾ? ಅದೇ ಎಕ್ಸಾಂಪಲ್. ಅದಕ್ಕೆ ಇನ್ನು ಯಾವ್ದಾರ ಎಕ್ಸಾಂಪಲ್ ಇದ್ದರೆ ಕೊಡ್ಬೋದು. ಒಂದು ಸ್ಪಂಜ್, ವೆನ್ ಎ ಸ್ಪಂಜ್ ಈಸ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಸ್ಪಂಜ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ಚೇಂಜಸ್. ಗೊತ್ತಾಯ್ತು? ಅಷ್ಟನ್ನೇ ಬರಿಬೋದು. ನಿಮಗೆ ಯಾವ್ದು ಗೊತ್ತಿರೋದು ಅದನ್ನೇ ಬರಿಬೋದು. ಗೊತ್ತಾಯ್ತು? ನಾವು ಆ ಫೋರ್ಸಿಗೆ ಡಿಫಾರ್ಮ್ಡ್ ಫೋರ್ಸ್ ಅಂತ ಕರಿತಾರೆ. ಈ ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀನಲ್ಲ, ಇದಕ್ಕೆ ಡಿಫಾರ್ಮ್ಡ್ ಫೋರ್ಸ್ ಅಂತ ಕರಿತೀವಿ. ಡಿಫಾರ್ಮಿಂಗ್ ಫೋರ್ಸ್ ಅಂತ ಹೇಳ್ತಾರೆ. ಈ ಪ್ರೋಸೆಸ್ಸಿಗೆ ಡಿಫಾರ್ಮೇಷನ್, ಈ ಫೋರ್ಸ್ ಅಪ್ಲೈ ಮಾಡ್ತಾರೆ ಅದಕ್ಕೆ ಡಿಫಾರ್ಮ್ಡ್ ಫೋರ್ಸ್ ಅಂತ ಕರಿತೀವಿ. ಡಿಫಾರ್ಮಿಂಗ್ ಫೋರ್ಸ್ ಅಂತ. ದ ಫೋರ್ಸಸ್ ದಟ್ ಚೇಂಜ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಡಿಫಾರ್ಮಿಂಗ್ ಫೋರ್ಸಸ್. ದ ಫೋರ್ಸಸ್ ದಟ್ ಚೇಂಜ್ ದ ಶೇಪ್ ಆರ್ ಸೈಜ್ ಆಫ್ ದ ಬಾಡಿ ಆರ್ ಕಾಲ್ಡ್ ಡಿಫಾರ್ಮಿಂಗ್ ಫೋರ್ಸಸ್. The force that change the shape or size of the body are called deforming forces. ಗೊತ್ತಾಯ್ತಾ? ಅದಕ್ಕೆ ಡಿಫಾರ್ಮಿಂಗ್ ಫೋರ್ಸಸ್. ಈಗ ಎಲ್ಲ ಕಡೆನೂ ಫೋರ್ಸಸ್ ಅಪ್ಲೈ ಮಾಡಿದಾಗ ಎಲ್ಲದೂ ಶೇಪು ಚೇಂಜ್ ಆಗುತ್ತೆ. ಮತ್ತು ನೋಡಿರಿ, ಕೆಲವೊಂದರಲ್ಲಿ ಒರಿಜಿನಲ್ ಶೇಪ್ ಹಿಂಗೆ ಬಂದ್ಬಿಡುತ್ತೆ. ಒರಿಜಿನಲ್ ಶೇಪ್ ಹಿಂಗೆ ಫೋರ್ಸ್ ಅಪ್ಲೈ ಮಾಡಿದಾಗ ಶೇಪು ಚೇಂಜ್ ಆಯಿತು, ಮತ್ತು ಒರಿಜಿನಲ್ ಪೊಸಿಷನಿಗೆ ಬಂದ್ಬಿಡೋದು. ಬಂದಿದೆ ಅಂದರೆ ಚೂರು ಬಂದಿಲ್ಲ, ಆಲ್ಮೋಸ್ಟ್ ಅದು ಹತ್ತರನೇ ಬಂತು. ಗೊತ್ತಾಯ್ತಾ? ಇದು ಅಷ್ಟೇ. ಸ್ಕೇಲ್ ಇತ್ತು, ಹಿಂಗಿತ್ತು, ಡೊಂಕ್ ಹಿಂಗೆ ಡೊಂಕ್ಸಿದ್ವಿ, ಸ್ವಲ್ಪ ಶೇಪು ಚೇಂಜ್ ಚೂರು ಉದ್ದದಲ್ಲಿ ಚೇಂಜ್ ಆಯಿತು, ಮತ್ತು ವಾಪಸ್ ಬಿಟ್ವಿ, ಮತ್ತು ಅದೇ ಪೊಸಿಷನಿಗೆ ಬಂತು. ಗೊತ್ತಾಯ್ತಾ? ಕೆಲವೊಂದು ಸಬ್ಜೆಕ್ಟ್ಗಳು ಬರೋದಿಲ್ಲ. ಮಣ್ಣಿನ ಮುದ್ದೆ ಇರುತ್ತೆ, ಹೀಗೆ ಗೋಧಿ ಹಿಟ್ಟು ಚಪಾತಿ ಕಲಿಸಿರ್ತೀವಿ, ಅದು ತೆಗೆದು ಹಿಂಗೆ ಒತ್ತುತ್ತೀವಿ, ಒತ್ತಿದ ತಕ್ಷಣ ಮತ್ತೆ ಬಿಡ್ತೀವಿ, ಅದೇನು ಅದೇ ಪೊಸಿಷನಿಗೆ ಬರೋಲ್ಲ, ಇದ್ದಂಗೆ ಇರುತ್ತೆ. ಅದು ಡಿಫಾರ್ಮ್ಡ್ ಫೋರ್ಸ್. ಗೊತ್ತಾಯ್ತು? ಈಗ ನಾವು ಯಾವುದು ಅದಕ್ಕೆ ಪೊಸಿಷನ್, ಈಗ ನೋಡಿರಿ, ಹಿಂಗೆ ಫೋರ್ಸ್ ಅಪ್ಲೈ ಮಾಡಿದ್ದೀವಿ, ಮತ್ತು ಶೇಪು ಇದು ಚೇಂಜ್ ಆಯಿತು, ಮತ್ತು ಬಿಟ್ವಿ, ಮತ್ತು ಅದೇ ಶೇಪು ಸೈಜಿಗೆ ಬಂತು. ಗೊತ್ತಾಯ್ತಾ? ಅದಕ್ಕೆ ಬರುತ್ತೆ. ಕೆಲವೊಂದು ಮೆಟೀರಿಯಲ್ಸಲ್ಲಿಗೆ ಎಕ್ಸ್ಟರ್ನಲ್ ಫಾರ್ ಸಮ್ ಮೆಟೀರಿಯಲ್ಸ್ ಇಫ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಆಕ್ಟ್ ಆನ್ ಇಟ್ ದೆನ್ ಇಟ್ಸ್ ಶೇಪ್ ಸೈಜ್ ಚೇಂಜಸ್. ವೆನ್ ದ ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ರಿಮೂವ್ಡ್ ದೆನ್ ಇಟ್ ಕಮ್ಸ್ ಟು ದ ಒರಿಜಿನಲ್ ಪೊಸಿಷನ್. ಗೊತ್ತಾಯ್ತಾ? ಕೆಲವೊಂದರಲ್ಲಿ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಗೊತ್ತಾಯ್ತಾ? ಈಗ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀರಾ, ರಬ್ಬರ್ ಬ್ಯಾಂಡ್ ಹಿಂಗೆ ಎಳಿತೀರಾ, ಮತ್ತು ವಾಪಸ್ ಬಿಡ್ತೀರಾ. ಗೊತ್ತಾಯ್ತಾ? ಅದು ರಿಫಾರ್ಮಿಂಗ್ ಫೋರ್ಸಸ್. ಗೊತ್ತಾಯ್ತಾ? ಅದೇ ರೀತಿ ಯಾವುದೋ ಒಂದು ವೈರ್ ಇದೆ ನೋಡಿ, ಇದು ವೈರು ಹಿಂಗೆ ಎಳಿತೀವಿ, ಸ್ವಲ್ಪ ಉದ್ದ ಆಗುತ್ತೆ, ಚೂರುದ್ದ, ಮತ್ತು ವಾಪಸ್ ಬಿಡ್ತೀವಿ, ಅದು ಮತ್ತೆ ಅದೇ ಪೊಸಿಷನ್ಗೆ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ನೀವು ಏನು ಹೇಳ್ತೀವಿ, ಈ ರಬ್ಬರ್ ಅವೆಲ್ಲ ಇದು ಎಲಾಸ್ಟಿಕ್ ಬಾಡೀಸ್ ಅಂತ ಕರೀತೀವಿ. ಅದಕ್ಕೆ ಸರ್ ಎಲಾಸ್ಟಿಕ್ ಬಾಡೀಸ್ ಅಂದರೆ ಇದಕ್ಕೆ ಎಲಾಸ್ಟಿಕ್ ಅಂದರೆ ದ ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ಕಾಲ್ಡ್ ಎಲಾಸ್ಟಿಸಿಟಿ. ಗೊತ್ತಾಯ್ತಾ? ದ ಪ್ರಾಪರ್ಟಿ ಆಫ್ ಒಂದು ಪ್ರಾಪರ್ಟಿ ಅಂದರೆ ಇದು ಆಫ್ಟರ್ ಹಿಂಗೆ ಎಳೆದ್ವಿ, ಮತ್ತು ವಾಪಸ್ ಇದೇ ಪೊಸಿಷನಿಗೆ ಬಂತು, ಅದಕ್ಕೆ ಎಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಎಲಾಸ್ಟಿಕ್ ಅಂದರೆ ಏನೋ ರಬ್ಬರ್ ಬಾಡೀಸ್ ಅಂದರೆ ಎಲಾಸ್ಟಿಕ್ ಬಾಡೀಸನ್ನು ಸಾಮಾನ್ಯ ನಾವು ರಬ್ಬರ್ ಬಾಡೀಸಿಗೆ ಹೇಳ್ತೀವಿ. ಅದು ಆ್ಯಕ್ಚುಲಾಗಿ ನಮ್ಮ ಫಿಸಿಕ್ಸ್ನಲ್ಲಿ ಹಂಗಲ್ಲ. ಎಲಾಸ್ಟಿಕ್ ಬಾಡೀಸ್ ಅಂದರೆ ಎಲ್ಲ ಥರದ ಬಾಡೀಸೂ ಆಗುತ್ತೆ. ಅದಕ್ಕೆಲ್ಲ ಆಯಿತಾ? ದ ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ. ಆಯಿತಾ? ದ ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ರೀಗೈನ್ಸ್ ಇಟ್ಸ್
ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ. The bodies which regains its original shape and size after the removal of deforming forces are called elastic bodies. ಸೇಮ್ ಎಲಾಸ್ಟಿಸಿಟಿ ಹೆಂಗಿದೆಯೋ ಅದೇ ಎಲಾಸ್ಟಿಕ್ ಬಾಡೀಸ್ ಅಂತೀವಿ. ಆ ಬಾಡಿಗೆ ನಾವು ಎಲಾಸ್ಟಿಕ್ ಬಾಡೀಸ್ ಅಂತೀವಿ. ದ ಬಾಡೀಸ್ ವಿಚ್ ರೀಗೈನ್ಸ್ ಅಂದರೆ ಮತ್ತೆ ವಾಪಸ್ ಅದಕ್ಕೆ ಅದೇ ಪೊಸಿಷನಿಗೆ ಬರುತ್ತೆ ಅಂತ. ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್. ಅದು ನೋಡಿರಿ, ಹಿಂಗೆ ಫೋರ್ಸಸ್ ಅಪ್ಲೈ ಮಾಡಿದ್ದೀವಿ, ಶೇಪು ಸೈಜ್ ಚೇಂಜ್ ಆಗುತ್ತೆ. ಇಷ್ಟು ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಒರಿಜಿನಲ್ ಫೋರ್ಸಸ್. ಗೊತ್ತಾಯ್ತಾ? ಡಿಫಾರ್ಮಿಂಗ್ ಫೋರ್ಸ್, ಇದು ಸೈಜನ್ನು ಡಿಫಾರ್ಮಿಂಗ್ ಫೋರ್ಸಸ್ ಅಪ್ಲೈ ಮಾಡಿದ್ದೀವಿ, ಶೇಪು ಸೈಜ್ ಚೇಂಜ್ ಆಗಿದೆ. ದ ಬಾಡೀಸ್ ವಿಚ್ ರೀಗೈನ್ಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ಮತ್ತೆ ರೀಗೈನ್ ಮಾಡ್ಕೊಳ್ಳುತ್ತೆ ಆಫ್ಟರ್ ದ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ಕಾಲ್ಡ್ ಎಲಾಸ್ಟಿಕ್ ಮೆಟೀರಿಯಲ್ಸ್. ಗೊತ್ತಾಯ್ತಾ? ಎಲಾಸ್ಟಿಕ್ ಮೆಟೀರಿಯಲ್ಸ್ ಅಂದರೆ ಏನು? ದ ಬಾಡಿ ವಿಚ್ ರೀಗೈನ್ಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ಕಾಲ್ಡ್ ಎಲಾಸ್ಟಿಕ್ ಬಾಡೀಸ್. ಉದಾಹರಣೆಗೆ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂತೀವಿ, ಫಾಸ್ಫರ್, ಬ್ರಾಂಜ್ ಅಂದರೆ ಕಂಚು, ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂತೀವಿ, ಸ್ಫಟಿಕ ಮಣಿ ಅಂತ ಕರಿತೀವಿ. ಮಣಿ ಅದು ಫುಲ್ 100%, ಅದು 100% ಅಲ್ಲ, ಫುಲ್ಲು ಅದು ರೀಗೈನ್ಸ್ ಇಟ್ಸ್. ಕಲ್ಲು ಇದ್ದಂಗೆ ಇರುತ್ತಲ್ಲ ಅದು, ಅದಕ್ಕೆ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಅದ್ರ ಮೇಲೆ ಎಷ್ಟೇ ಅಪ್ಲೈ ಮಾಡೋದು ಕಲ್ಲಿರುತ್ತೆ. ಈಗ ಸ್ಟೋನ್ ಮೇಲೆ ಎಷ್ಟೇ ಅಪ್ಲೈ ಮಾಡಿದ್ರು ಅದು ಹೋಗೋದೇ ಇಲ್ಲ, ಅದು ಅಪ್ಲೈ ಆಗಿರುತ್ತೆ, ಚೂರು ಚೇಂಜ್ ಆಗಿರುತ್ತೆ, ಮತ್ತು ಗೊತ್ತಾಗಲ್ಲ ನಮಗೆ, ಮತ್ತು ವಾಪಸ್ ಅದೇ ಪೊಸಿಷನಿಗೆ ಬರುತ್ತೆ ಸ್ಟೋನು. ಮತ್ತು ಇದು ಚಾಕ್ ಪೀಸು ಬರುತ್ತೆ, ಹಿಂಗೆ ಒತ್ತುತ್ತೀವಿ ಅಂತ ತಕ್ಷಣ ಫುಲ್ಲು ಹಿಂಗೆ ಜೋರಾಗಿ ಒತ್ತಿರ್ತೀವಿ. ಶೇಪ್ ಸೈಜು ಎಲ್ಲ ಮೈಕ್ರೋ ಮಿಲಿ ಮತ್ತು ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡಷ್ಟು, ನ್ಯಾನೋ ಮೀಟರಷ್ಟು ಚೇಂಜ್ ಆಗಿರುತ್ತೆ, ಮತ್ತು ವಾಪಸ್ ಹಿಂಗೆ ಬರುತ್ತೆ. ಅದಕ್ಕೆ ಎಲಾಸ್ಟಿಕ್ ಬಾಡೀಸ್ ಅಂತೀವಿ. ಯಾವ ಬಾಡೀಸ್ ತನ್ನ ರೀಗೈನ್ಸ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದರೆ ತನ್ನ ಒರಿಜಿನಲ್ ಪೊಸಿಷನನ್ನು ಮತ್ತೆ ಪಡ್ಕೊಳ್ಳುತ್ತೋ ಅದಕ್ಕೆ ನಾವು ಎಲಾಸ್ಟಿಕ್ ಬಾಡೀಸ್ ಅಂತ, ಎಲಾಸ್ಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಆಯಿತಾ? ದ ಬಾಡಿ ವಿಚ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ಕಾಲ್ಡ್ ಎಲಾಸ್ಟಿಕ್ ಮೆಟೀರಿಯಲ್ಸ್. ಗೊತ್ತಾಯ್ತು? ಎಕ್ಸಾಂಪಲ್ ಕ್ವಾರ್ಟ್ಸು, ಫಾಸ್ಫರ್, ಬ್ರಾಂಜ್. ವಾಟ್ ಈಸ್ ಪ್ಲಾಸ್ಟಿಸಿಟಿ? what are plastic materials? Give example. Same elastic bodies in opposite word plasticity. ಪ್ಲಾಸ್ಟಿಕ್ ಬಾಡೀಸ್ ಅಂದರೆ ಏನೋ? ಪ್ಲಾಸ್ಟಿಕ್ ಬಾಡೀಸು ಅಲ್ಲಿ ನೋಡಿದ್ದೀರಾ, ಈ ಪ್ಲಾಸ್ಟಿಕ್ ಬಾಡೀಸ್ ಹಿಂಗೆ ಮುರಿದ್ರೆ ಮುರ್ಕಂಡೇ ಹೋಗುತ್ತೆ. ಪ್ಲಾಸ್ಟಿಕ್ ಮುರ್ಕೊಂಡೋಗತ್ತಿಲ್ಲ, ಮತ್ತು ಅದನ್ನು ವಾಪಸ್ ಅದಕ್ಕೆ ಸರಿ ತರಕ್ಕೆ ಬರೋಲ್ಲ. ಅದಕ್ಕೆ ಪ್ಲಾಸ್ಟಿಕ್ ಬಾಡೀಸ್ ಅಂದರೆ ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈ ಮಾಡಿದ್ರೆ ಅದು ವಾಪಸ್ ಮತ್ತೆ ಅದಕ್ಕೆ ಬರೋದೇ ಇಲ್ಲ ಒರಿಜಿನಲ್ ಪೊಸಿಷನಿಗೆ. ಅದಕ್ಕೆ ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ವೆಟ್ ಕ್ಲೇ, ಟಾರು ಎಲ್ಲ ಮುದ್ದೆ ಇರುತ್ತೆ, ಹಿಂಗೆ ಒತ್ತಿದ ತಕ್ಷಣ ಅದು ಹಾಗೆ ಪ್ಲಾಸ್ಟಿಕ್ ಬಾಡೀಸ್. ಅದು ಆಯಿತಾ? ಪ್ಲಾಸ್ಟಿಕ್ ಇರೋದು ಪ್ಲಾಸ್ಟಿಕ್ ಪಾತ್ರೆಗಳು, ಮುಚ್ಚಳಗಳು, ಅವಿಗೆ ಮಾತ್ರ ಪ್ಲಾಸ್ಟಿಕ್ ಅನ್ನಲ್ಲ. ಈ ವೆಟ್ ಕ್ಲೇ, ಟಾರು ಆರ್ ಪ್ಲಾಸ್ಟಿಕ್ ಬಾಡೀಸ್. ಗೊತ್ತಾಯ್ತಾ? ಅದಕ್ಕೆ ಅದು ಯಾವ ಒರಿಜಿನಲ್ ಪೊಸಿಷನ್ನಿಗೆ ಅದು ಮತ್ತೆ ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈ ಮಾಡಿದ್ರೆ, ಡಿಫಾರ್ಮಿಂಗ್ ಫೋರ್ಸಸ್ ಅಪ್ಲೈ ಮಾಡಿದ್ರೆ ಒರಿಜಿನಲ್ ಪೊಸಿಷನಿಗೆ ಬರಲ್ಲ. ಅದಕ್ಕೆ ನಾವು ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ದ ಪ್ರಾಪರ್ಟಿ ಆಫ್ ಮ್ಯಾಟರ್ ಸೇಮ್ ಇದೆ, ಪ್ರಾಪರ್ಟಿ ಆಫ್ ಮೆಟೀರಿಯಲ್ಸ್ ಬಗ್ಗೆ ಸೇಮ್ ಇದೆ. ಇದು ಡೆಫಿನೇಷನ್ ಒಂದೇ, ಡಸ್ ನಾಟ್ ಅಂತ ಬರುತ್ತಷ್ಟೇ. ದ ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ಡಸ್ ನಾಟ್ ರಿಗೈನ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್ ಈಸ್ ಕಾಲ್ಡ್ ಪ್ಲಾಸ್ಟಿಸಿಟಿ. ಗೊತ್ತಾಯ್ತಾ? ಓಕೆ. The property of matter which does not regain its original shape and size after the removal of deforming forces is called plasticity. The bodies which does not regain its original shape and size after the removal of deforming forces are called plastic materials. ಇದಕ್ಕೆ ನಾವು ಪ್ಲಾಸ್ಟಿಕ್ ಎಲೆಕ್ಟ್ರಿಸಿಟಿ ಇರೋ ಕಡೆ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಬಂದಿದೆ. ಸೇಮ್ ಡೆಫಿನೇಷನ್ ಒಂದೇ, ಅದರಲ್ಲಿ ಡಸ್ ನಾಟ್ ಬಂದಿದೆ ಅಷ್ಟೇ. ಓಕೆ. ಪರ್ಫೆಕ್ಟ್ ಪ್ಲಾಸ್ಟಿಕ್ ಬಾಡೀಸ್, ಅದಕ್ಕೆ ನಾವು ಪ್ಲಾಸ್ಟಿಕ್ ಮೆಟೀರಿಯಲ್ಸಿಗೆ ಪರ್ಫೆಕ್ಟ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಉದಾಹರಣೆಗೆ ವೆಟ್ ಕ್ಲೇ, ಅದೇ ಮಣ್ಣಿನ ಮುದ್ದೆ ನಿಂಗೆ ಗೊತ್ತದೆ, ಅದು ವಾಪಸ್ ಅದೇ ಪೊಸಿಷನಿಗೆ ಬರೋಲ್ಲ, ಚೂರೆಲ್ಲ ಬಂದಂಗಾಗತ್ತೆ. ಅದಕ್ಕೆ ಪರ್ಫೆಕ್ಟ್ ಪ್ಲಾಸ್ಟಿಕ್ ಬಾಡೀಸ್ ಎಲ್ಲೆಲ್ಲೂ ಇರೋಲ್ಲ ಪ್ರಪಂಚದಲ್ಲಿ. ನೋಡಿ, ಮಣ್ಣಿನ ಮುದ್ದೆ ಚೂರು ಒತ್ತಿದ್ರೆ ಹಿಂಗೆ ಬಿಡ್ತಿದ್ದಕ್ಕೆ ಚೂರಾರ ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೆ ಹಿಂಗೆ ಇದು ಯಾವ್ದಾದ್ರು ಮಣ್ಣಿನ ಮುದ್ದೆ ಅಂದರೆ ಹಿಂಗೆ ಒತ್ತುತ್ತೀವಿ, ಚೂರಾರ ಬರುತ್ತೆ. ಹೌದು, ಗೊತ್ತಾಯ್ತಾ? ಅದಕ್ಕೆ ಪ್ಲಾಸ್ಟಿಕ್ ಬೆಳೀತು. ಪರ್ಫೆಕ್ಟ್ 100% ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಎಲ್ಲೆಲ್ಲೂ ಇಲ್ಲ ಪ್ರಪಂಚದಲ್ಲಿ. ಗೊತ್ತಾಯ್ತಾ? ಪರ್ಫೆಕ್ಟ್ ಪ್ಲಾಸ್ಟಿಕ್ ಬಾಡೀಸ್ ಅಂತ ಕರಿತೀವಿ. ಇದಕ್ಕೆ
In practice, there is no perfectly elastic or perfectly plastic bodies. Elastic bodies ಪರ್ಫೆಕ್ಟ್ ಆಗಿರಲ್ಲ. ಬಟ್ ಹಿಂಗೆ ಓದುತ್ತೀವಿ, ಹಿಂಗೆ ಓದುತ್ತಾ ಇದನ್ನು ಹಿಂಗೆ ಫೋರ್ಸ್ ಅಪ್ಲೈ ಮಾಡ್ತೀವಿ, ಡೊಂಕತ್ತೆ. ಮತ್ತು ಬಿಟ್ಟರೆ ಚೂರು ಆರೋ ಒಂದು ನ್ಯಾನೋ ಮೀಟರ್ ಅಷ್ಟಾರೋ ಚೂರು ಕೆಳಗಡೆ ಇಳಿದಿರುತ್ತೆ ಅದು. ಆಮೇಲೆ ಅದು ನಿಧಾನವಾಗಿ ಬರುತ್ತೆ. ಅದು ಅದಕ್ಕೆ ನಾವು ತೆಗಿದ ತಕ್ಷಣ ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈ ರಿಮೂವ್ ಮಾಡ್ತಿದ್ದಂಗೆ ಪರ್ಫೆಕ್ಟಾಗಿ ಅದೇ ಸೈಜಿಗೆ ಬರಬೇಕು. ಆದರೆ ಯಾವ ಮೆಟೀರಿಯಲ್ಸ್ಗಳು ಬರೋದಿಲ್ಲ ಹಾಗೆ. ಅದಕ್ಕೆ ಇನ್ ಪ್ರಾಕ್ಟೀಸ್ ದೆರ್ ಈಸ್ ನೋ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆರ್ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಬಾಡೀಸ್. ಗೊತ್ತಾಯ್ತು ಅದಕ್ಕೆ. ವಿಚ್ ಈಸ್ ಮೋರ್ ಎಲಾಸ್ಟಿಕ್, ರಬ್ಬರ್ ಆರ್ ಸ್ಟೀಲ್. ನೋಡಿರಿ, ರಬ್ಬರ್ ಬಾಡೀಸ್ ಇರುತ್ತೆ, ಸ್ಟೀಲ್ ಬಾಡೀಸ್ ಇರುತ್ತೆ. ಸ್ಟೀಲ್ ಬಾಡೀಸು ಮತ್ತು ರಬ್ಬರ್ ಬಾಡೀಸಿಗೆ ಯಾವುದು 100% ಎಲಾಸ್ಟಿಕ್ ಬಾಡೀಸ್ ಅಂದರೆ ಸ್ಟೀಲ್ ಇದೆಯಲ್ಲ, ಅದನ್ನು ಹಿಂಗೆ ಅಪ್ಲೈ ಡೊಂಗ್ಸಿರ್ತೀವಿ ಮತ್ತು ವಾಪಸ್ ಅದಕ್ಕೆ ಅದೇ ಸೇಪಿ ಪರ್ಫೆಕ್ಟಾಗಿ ಬರುತ್ತೆ. ರಬ್ಬರ್ ಹಂಗಲ್ಲ. ರಬ್ಬರ್ ಹತ್ರ ಚೂರು ಅಪ್ಲೈ ಮಾಡೋದು ನಿಧಾನಕ್ಕೆ ಬರುತ್ತೆ, ನಿಧಾನಕ್ಕೆ ಬರೋದೆ. ತೆಗಿತಿದ್ದಂಗೆ ಅಷ್ಟಕ್ಕೆ 100% ಅಲ್ಲಿಗೆ ಬಂದುಬಿಡ್ಬೇಕು. ಅದು ಹಂಗಾಗಿ ಏನಾಗುತ್ತೆ ಅಂದರೆ 100% ಒರಿಜಿನಲ್ ಪೊಸಿಷನಿಗೆ ಬರಬೇಕು ಅಂದರೆ ಸ್ಟೀಲ್ ಈಸ್ ಮೋರ್ ಎಲಾಸ್ಟಿಕ್ ದೆನ್ ರಬ್ಬರ್. ಗೊತ್ತಾಯ್ತು. ಕೇಳ್ತಾರೆ ವಿಚ್ ಈಸ್ ಮೋರ್ ಎಲಾಸ್ಟಿಕ್ ದೆನ್ ವಿಚ್ ಈಸ್ ಮೋರ್ ಎಲಾಸ್ಟಿಕ್ ಇದು ರಬ್ಬರ್ ಆರ್ ಸ್ಟೀಲ್ ಅಂತ. ರಬ್ಬರ್ ಒಳ್ಳೆ ಎಲಾಸ್ಟಿಕ್ ಥರ ಇದೆ ಅಥವಾ ರಬ್ಬರ್ ಬ್ಯಾಂಡು ಸ್ಟೀಲ್ ಅಂತ ಕೇಳ್ತಾರೆ. ರಬ್ಬರ್ ಬ್ಯಾಂಡ್ ಎಲಾಸ್ಟಿಕ್ ಥರ ಇದೆ ಅಂತೇಳಿ ರಬ್ಬರ್ ಬ್ಯಾಂಡ್ ಬರೆಯೋಕೆ ಹೋಗ್ಬಾರ್ದು. ಸ್ಟೀಲ್ ಈಸ್ ಮೋರ್ ಎಲಾಸ್ಟಿಕ್. ಗೊತ್ತಾಯ್ತು. ಆಯಿತು. ನೆಕ್ಸ್ಟ್, ವಾಟ್ ಈಸ್ ದ ಕಾಸ್ ಆಫ್ ದ ಎಲಾಸ್ಟಿಸಿಟಿ? ಎಲಾಸ್ಟಿಸಿಟಿ ಅಂದರೆ ರಬ್ಬರ್ ಬ್ಯಾಂಡ್ ಹಿಂಗೆ ಎಳಿತೀವಿ, ಇದು ಎಲಾಸ್ಟಿಸಿಟಿ ಇದೆಲ್ಲ ಹಿಂಗೆ ಎಳಿತೀವಿ ಮತ್ತು ವಾಪಸ್ ಬರ್ತೀವಿ. ಅದಕ್ಕೆಲ್ಲ ಕಾರಣ ಏನಂದರೆ ಡ್ಯೂ ಟು ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂದರೆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇರುತ್ತೆ ಹಿಂಗೆ. ಇದಕ್ಕೆಲ್ಲ ಇಂಟರ್ಮಾಲಿಕ್ಯುಲರ್ ಒಂದಕ್ಕೊಂದಕ್ಕೆ ಇಂಟರ್ಮಾಲಿಕ್ಯುಲರ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇದು ಕೆಮಿಸ್ಟ್ರಿನಲ್ಲೆಲ್ಲ ನೀವು ನೋಡಿರ್ಬೋದು. ಈ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇರೋದರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಈ ಎಲೆಕ್ಟ್ರಿಸಿಟಿಗೆ ಯಾವುದಾಗುತ್ತೆ ಇಂಟರ್ಮಾಲಿಕ್ಯುಲರ್ ಎಳೆದಾಗ ಏನಾಗುತ್ತೆ ಅಂದರೆ ಮಾಲಿಕ್ಯೂಲ್ಸ್ ಎಲ್ಲ ದೂರ ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ. ಇಂಟರ್ಮಾಲಿಕ್ಯುಲರ್ ಬಾಂಡಿಂಗ್. ಗೊತ್ತಾಯ್ತಾ? ಇಂಟರ್ಮಾಲಿಕ್ಯುಲರ್ forces between the molecules of the body is the cause of the electricity. ಎಲೆಕ್ಟ್ರಿಸಿಟಿಗೆ ಕಾರಣ ಏನಂದರೆ ಎಲೆಕ್ಟ್ರಿಸಿಟಿ ಆಫ್ ಎ ಬಾಡಿ ಈಸ್ ಡ್ಯೂ ಟು ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಬಾಡಿ. ಹೌದಾಯ್ತು. ಅದೆಷ್ಟು ಕಲಿತಿದೆ. ಹೌದಾಯ್ತು. ಇದು ಎಲೆಕ್ಟ್ರಿಸಿಟಿ ಆಫ್ ಎ ಬಾಡಿ ಈಸ್ ಡ್ಯೂ ಟು ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಬಾಡಿ. ಹೌದಾಯ್ತು. ನೆಕ್ಸ್ಟ್, ವಾಟ್ ಆರ್ ರೀಸ್ಟೋರಿಂಗ್ ಫೋರ್ಸಸ್? ರೀಸ್ಟೋರಿಂಗ್ ಅಂದರೆ ನೋಡ್ರಿ, ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಹಿಂಗೆ ಹೋಗುತ್ತೆ ಮತ್ತು ರೀಸ್ಟೋರ್ ಒಳಗಡೆ ಸ್ಟೋರ್ ಹಿಂಗೆ ಒತ್ತುತ್ತಿದ್ದಂಗೆ ಒಳಗಡೆ ಎನರ್ಜಿ ಎಲ್ಲ ಒಳಗಡೆ ಸ್ಟೋರ್ ಆಗಿರುತ್ತೆ. ಬಿಡ್ತಿದ್ದಂಗೆ ತಕ್ಷಣವೇ ವಾಪಸ್ ಅಲ್ಲಿಗೆ ಬರುತ್ತೆ. ರೀಸ್ಟೋರಿಂಗ್ ಇದು ಸ್ಟೋರಿಂಗ್ ಫೋರ್ಸಸ್. ನೋಡಿರಿ, ಹಿಂಗೆ ಒತ್ತುತ್ತೀನಿ, ಎಲ್ಲ ಎನರ್ಜಿ ಸ್ಟೋರಿಂಗ್ ಆಗಿದೆ, ಸ್ಟೋರಿಂಗ್ ಫೋರ್ಸಸ್ ಇದು ಹಿಂಗೆ ಬಿಡ್ತಿದ್ದಂಗೆ ರೀಸ್ಟೋರಿಂಗ್ ಫೋರ್ಸಸ್. ಮತ್ತು ಒರಿಜಿನಲ್ ಪೊಸಿಷನ್ ಬರಬೇಕಾದ್ರೆ ಅದರಲ್ಲಿರೋ ಫೋರ್ಸಸ್ ಮತ್ತೆ ರೀಸ್ಟೋರ್ ಆಗುತ್ತೆ. ಗೊತ್ತಾಯ್ತಾ? ಅದು ರೀಸ್ಟೋರಿಂಗ್ ಫೋರ್ಸಸ್ ಅಂತ. ಗೊತ್ತಾಯ್ತಾ? ಅದೇನೆಂದರೆ ಇದರಲ್ಲಿ ಅದು ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್. ದಿಸ್ ಫೋರ್ಸ್ ಈಸ್ ಡ್ಯೂ ಟು ದ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್. ದಿಸ್ ಇಂಟರ್ನಲ್ ಫೋರ್ಸ್, ಈ ಇಂಟರ್ನಲ್ ಫೋರ್ಸ್ ಇದೆಯಲ್ಲ ಒಳಗಡೆ, ಅದಕ್ಕೆ ನಾವು ಯೂಸ್ ಮಾಡೋದು ರೀಸ್ಟೋರಿಂಗ್ ಫೋರ್ಸ್. ಇನ್ ಫೋರ್ಸ್ ಅಪ್ಲೈಡ್, ಇದಕ್ಕೆ ಫೋರ್ಸ್ ಅಪ್ಲೈ ಮಾಡಿದಾಗ ಇದ್ರ ಶೇಪು ಸೈಜು ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಇಟ್ ಈಸ್ ಡ್ಯೂ ಟು ದ ಪ್ರಾಪರ್ಟಿ ಆಫ್ ಎಲ್ಲಿರೋದು ಇದು. ಯಾಕಂದರೆ ಅದು ಎಲೆಕ್ಟ್ರಿಸಿಟಿ ಪ್ರಾಪರ್ಟಿ ಇರೋದ್ರಿಂದ ಈ ರೀತಿ ಒಳಗಡೆ ಸ್ಟೋರ್ ಆಗಿರುತ್ತೆ. ವಾಪಸ್ ಬಿಡ್ತಿದ್ದಂಗೆ ರೀಸ್ಟೋರಿಂಗ್ ಆಗುತ್ತೆ. ಆ ಒಳಗಡೆ ಒರಿಜಿನಲ್ ಪೊಸಿಷನಿಗೆ ಬರುತ್ತಲ್ಲ, ಆ ಫೋರ್ಸಿಗೆ ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಬರಬೇಕು. ಗೊತ್ತಾಯ್ತಾ? ಇಂಟರ್ನಲ್ ಫೋರ್ಸ್ ಆಫ್ ದ ಬಾಡಿ. ಗೊತ್ತಾಯ್ತಾ? ಅಂದರೆ ಏನು? ಫೋರ್ಸ್ ಡ್ಯೂ ಟು ದ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀವಲ್ಲ, ಅದಕ್ಕೆ ನಾವು ಅಪ್ಲೈ ಮಾಡಿರೋಂಥ ಒಳಗಡೆ ಸ್ಟೋರ್ ಆಗಿರೋಂಥ ಫೋರ್ಸಿಗೆ ರೀಸ್ಟೋರಿಂಗ್ ಫೋರ್ಸ್ ಅಂತೀವಿ. ದ ಪ್ರಾಪರ್ಟಿ ಆಫ್ ಮ್ಯಾಟರ್ ವಿಚ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ಟರ್ ದ ರಿಮೂವಲ್ ಆಫ್ ಡಿಫಾರ್ಮಿಂಗ್ ಫೋರ್ಸಸ್. The property of matter which regains its original shape and size after the removal of deforming forces. This forces is due to the property of electricity and external forces. This forces is due to the property of electricity and external forces. This internal force of the body is called restoring force. Next, elastic limit. ಎಲಾಸ್ಟಿಕ್ ಲಿಮಿಟ್ ಅಂದರೆ ಹೆಂಗಿರುತ್ತೆ? ಜೋರ ಹಿಂಗಿರುತ್ತೆ. ಎಲಾಸ್ಟಿಕ್ ಜೋರ ಎಳಿತೀನಿ ಒಂದು ಲಿಮಿಟ್ ಇರುತ್ತೆ. ಜೋರ ಇನ್ನೂ ಹೇಳಿದ್ರೆ ಏನಾಗುತ್ತೆ ಅಂದರೆ ಹಿಂಗೆ ಕಿತ್ಕೊಂಬರುತ್ತೆ.
ಗೊತ್ತಾಯ್ತಾ, ಅದು ಲಿಮಿಟ್. ಇದು ಈ ಫೋರ್ಸಿಗೆ ಒಂದು ಲಿಮಿಟ್, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಈ ಬಾಡಿಗೆ ಒಂದು ಲಿಮಿಟ್ ಇರುತ್ತೆ ಫೋರ್ಸು. ಆ ಫೋರ್ಸ್ಗಿಂತ ಜಾಸ್ತಿ ಎಳೆಯೋಕೆ ಹೋದರೆ ಕಿತ್ಕೊಂಡು ಹೋಗುತ್ತೆ. ಗೊತ್ತಾಯ್ತಾ, ಅದಕ್ಕೆ ನಾವು ಎಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಫೋರ್ಸ್, ಮ್ಯಾಕ್ಸಿಮಮ್ ಡಿಫಾರ್ಮಿಂಗ್ ಫೋರ್ಸಸ್ up to which a body can retain its property of electricity is called elastic limit. ಎಲಾಸ್ಟಿಕ್ ಲಿಮಿಟ್ ಅಂದರೆ ಇದು ಎಲಾಸ್ಟಿಕ್ ಬಾಡೀಸ್. ಇದು ಜೋರಾಗಿ ಒಂದು ಲಿಮಿಟ್ ತನಕ ಎಳಿತೀವಿ, ಈ ಬಾಡಿಗೆ ಒಂದು ಲಿಮಿಟ್ ತನಕ ಫೋರ್ಸ್ ಇದೆ, ಇನ್ನೂ ಜಾಸ್ತಿ ಫೋರ್ಸ್ ಆಗ್ತಿದ್ದಂಗೆ ಕಿತ್ಕೊಂಬರುತ್ತೆ. ಗೊತ್ತಾಯ್ತಾ, ದ ಮ್ಯಾಕ್ಸಿಮಮ್ ಡಿಫಾರ್ಮಿಂಗ್ ಫೋರ್ಸ್, ಇದು ಈ ಡಿಫಾರ್ಮಿಂಗ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಡಿಫಾರ್ಮಿಂಗ್ ಫೋರ್ಸ್ ಅಂತೀವಿ. ಆ ಡಿಫಾರ್ಮಿಂಗ್ ಫೋರ್ಸಿಗೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ಗಿಂತ ಜಾಸ್ತಿ ದಾಟ್ಕೊಂಡ್ರೆ ಅದಕ್ಕೆ ಅದು ಎಲಾಸ್ಟಿಕ್ ಲಿಮಿಟ್ ಅಂತ ಕಿತ್ಕೊಂಡು ಹೋಗುತ್ತೆ ಬಾಡಿ. ಅದಕ್ಕೆ ನಾವು ಎಲಾಸ್ಟಿಕ್ ಲಿಮಿಟ್ ಅಂತೀವಿ. ಇದನ್ನು ಕನ್ನಡದಲ್ಲಿ ಹೇಳಿದ್ವಿ, ಅದನ್ನು ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಫಾರ್ಮಿಂಗ್ ಫೋರ್ಸ್ ಅಪ್ ಟು ವಿಚ್ ಎ ಬಾಡಿ ಕ್ಯಾನ್ ರಿಟೈನ್ ಇಟ್ಸ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಸಿಟಿ. ಗೊತ್ತಾಯ್ತಾ, ಅದು ಕಾಲ್ಡ್ ಡಿಫಾರ್ಮಿಂಗ್ ಫೋರ್ಸ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಫಾರ್ಮಿಂಗ್ ಫೋರ್ಸ್ ಅಪ್ ಟು ವಿಚ್ ಎ ಬಾಡಿ ಕ್ಯಾನ್ ರಿಟೈನ್ ಇಟ್ಸ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಸಿಟಿ. ಗೊತ್ತಾಯ್ತು, ಇದಕ್ಕೆ ದಿಸ್ ಈಸ್ ಎಲಾಸ್ಟಿಕ್ ಲಿಮಿಟ್. ನೆಕ್ಸ್ಟ್ ಸ್ಟ್ರೆಸ್ ಅಂದರೆ ಏನು, ಸ್ಟ್ರೈನ್ ಅಂದರೆ ಏನು. ಫೋರ್ಸ್ ಪರ್ ಯೂನಿಟ್ ಏರಿಯಾ. ನೋಡ್ರಿ, ಒಂದು ಏರಿಯಾ, ಈ ಏರಿಯಾದೊಳಗೆ ಫೋರ್ಸ್ ಅಪ್ಲೈ ಮಾಡ್ತೀವಿ. ಈ ಏರಿಯಾನ ಡಿವೈಡ್ ಮಾಡೋ ಫೋರ್ಸ್ ಎಷ್ಟೋ ಒಂದು ನ್ಯೂಟನ್ನಷ್ಟನ್ನು ಅಪ್ಲೈ ಮಾಡಿರ್ತೀವಿ, ಅದನ್ನು ಡಿವೈಡೆಡ್ ಬೈ ಏರಿಯಾ. ಈ ಏರಿಯಾ ಎಷ್ಟಿರುತ್ತೆ, ಒಂದು ಸ್ಕ್ವೇರ್ ಸೆಂಟಿಮೀಟರ್ ಇರುತ್ತೆ. ಅದು ಆ ಏರಿಯಾಕ್ಕೆ ನಾವು ಫೋರ್ಸ್ ಪರ್ ಯೂನಿಟ್ ಏರಿಯಾನ ನಾವು ಸ್ಟ್ರೆಸ್ ಅಂತ ಕರಿತೀವಿ. ಸ್ಟ್ರೆಸ್ ಅಂದರೆ ಸ್ಟ್ರೈನ್ ಅಂತ ಕರಿತೀವಲ್ಲ, ಹಾಗೆ ಸ್ಟ್ರೆಸ್ ಅಂದರೆ ಏನು, ಫೋರ್ಸ್ ಪರ್ ಯೂನಿಟ್. ಇಟ್ ಈಸ್ ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಆಫ್ ದ ಬಾಡಿ. ಇಟ್ ಈಸ್ ದ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂದರೆ ಏನು, ಇಟ್ ಈಸ್ ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಆಫ್ ದ ಬಾಡಿ, ಸ್ಟ್ರೆಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. SI ಯೂನಿಟ್ ಆಫ್ ಸ್ಟ್ರೆಸ್ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಡೈಮೆನ್ಷನಲ್ ಫಾರ್ಮುಲಾ m⁻⁴ L⁻⁻⁴ T⁻⁻². ಡೈಮೆನ್ಷನಲ್ ಫಾರ್ಮ್. Next, it is a scalar quantity and stress and pressure have same dimension. ಸ್ಟ್ರೆಸ್ಸಿಗೂ ಮತ್ತು ಪ್ರೆಸರಿಗೂ ಒಂದೇ ಡೈಮೆನ್ಷನ್. ಅದೇ ಅಷ್ಟೇ. ನೆಕ್ಸ್ಟ್ ಸ್ಟ್ರೈನ್ ಅಂದರೆ ಏನೇನು, ಇಟ್ ಈಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್. ಸ್ಟ್ರೆಸ್ ಅಂದರೆ ಸ್ಟ್ರೈನ್ ಅಂದರೆ ಏನು, ಚೇಂಜ್ ಇನ್ ಡೈಮೆನ್ಷನ್ನು ಚೇಂಜ್ ಆಯಿತು ಟು ದ ಒರಿಜಿನಲ್ ಡೈಮೆನ್ಷನ್. ಒರಿಜಿನಲ್ ಅಂದರೆ ಇದಕ್ಕೆ ಎಷ್ಟೇ, ಇದಕ್ಕೆ 10 1 20, ಇದು ಎಷ್ಟಿದೆ, 5 ಸೆಂಟಿಮೀಟ್ರು ಉದ್ದ, ಅದು 10 ಸೆಂಟಿಮೀಟ್ರ್ ಉದ್ದ, 5 ಸೆಂಟಿಮೀಟ್ರ್ ಅಗಲ ಇದೆ. 10 ಇದೆ, 50 ಸೆಂಟಿಮೀಟ್ರ್ ಇದೆ. ಇದು ಒರಿಜಿನಲ್ ಡೈಮೆನ್ಷನ್ನು. ಚೇಂಜ್ ಇನ್ ಡೈಮೆನ್ಷನ್ ನೋಡಿರಿ, ಹಿಂಗೆ ಗೊತ್ತದೆ. ಇದು ಎಷ್ಟಾಯಿತು ಅಂದರೆ ಇದಷ್ಟು 3 ಸೆಂಟಿಮೀಟ್ರ್ ಉದ್ದ, 3 ಸೆಂಟಿಮೀಟ್ರ್ ಅಗಲ ಆಯಿತು. ಗೊತ್ತಾಯ್ತಾ, ಏರಿಯಾ 3 ಸೆಂಟಿಮೀಟ್ರ್ 9 ಸೆಂಟಿಮೀಟ್ರ್ ಆಯಿತು. 50 ಸೆಂಟಿಮೀಟ್ರು ಡಿವೈಡೆಡ್ ಬೈ 30 ಸೆಂಟಿಮೀಟ್ರ್ ಅಂದರೆ ಏನು, ಇದು ರೇಷಿಯೋ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್. 30 ಸೆಂಟಿಮೀಟ್ರ್ ಇದು ಎಷ್ಟಾಯಿತು, ಈ ಕಡೆ ಎಷ್ಟಾಯಿತು, 3 ಸೆಂಟಿಮೀಟ್ರ್ ಉದ್ದ, 3 ಸೆಂಟಿಮೀಟ್ರ್ ಅಗಲ ಆಯಿತು. ಗೊತ್ತಾಯ್ತಾ, ಇದು ಫಸ್ಟಿಗೆ ಎಷ್ಟಿತ್ತು, 10 ಸೆಂಟಿಮೀಟ್ರು ಇಂಟು 5 ಸೆಂಟಿಮೀಟ್ರ್ ಇತ್ತು. ಎಷ್ಟಿತ್ತು, 50 ಸೆಂಟಿಮೀಟ್ರು ಸ್ಕ್ವೇರ್ ಸೆಂಟಿಮೀಟ್ರ್ ಇತ್ತು. ನೆಕ್ಸ್ಟ್ ಇದಕ್ಕೆ ಟು ದ ಚೇಂಜ್ ಇನ್ ಡೈಮೆನ್ಷನ್, ಇದ್ರ ಎಷ್ಟಾಯಿತು ವಯಸ್ಸಿ ಓದ್ತದೆ, ಹಿಂಗೆ ಡೈಮೆನ್ಷನ್ ಚೇಂಜ್ ಆಯಿತು. ಇದು 3 ಸೆಂಟಿಮೀಟ್ರ್ ಉದ್ದ, 3 ಸೆಂಟಿಮೀಟ್ರ್ ಅಗಲ ಆಯಿತು. ಎಷ್ಟು, 9 ಸ್ಕ್ವೇರ್ ಸೆಂಟಿಮೀಟ್ರ್. ಗೊತ್ತಾಯ್ತಾ, ರೇಷಿಯೋ ಆಫ್ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್. ಚೇಂಜ್ ಇನ್ ಡೈಮೆನ್ಷನ್ 9 ಸೆಂಟಿಮೀಟ್ರ್ ಆಯಿತು, ಇದು 50 ಸೆಂಟಿಮೀಟ್ರ್. ಇದಕ್ಕೆ ನಾವು ಸ್ಟ್ರೈನ್ ಅಂತ ಕರಿತೀವಿ. ಗೊತ್ತಾಯ್ತಾ, ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್, ಅದೇ ದಿಸ್ ಈಸ್ ಕಾಲ್ಡ್ ಸ್ಟ್ರೈನ್. ವಾಟ್ ಈಸ್ ಸ್ಟ್ರೈನ್? It is the ratio of change in dimension to the original dimension. This is called the strain. ಗೊತ್ತಾಯ್ತಾ, ಇದಕ್ಕೆ ಕ್ಲೀನಾಗಿ ಇವೆಲ್ಲ ನೋಟ್ಸಲ್ಲಿ ಬರ್ಕೊಳ್ರಿ. ಈಗ ನೆಕ್ಸ್ಟ್ ಮೆಮೊರಿಂಗ್ ಪಾರ್ಟ್. ಇದರಲ್ಲಿ ಸ್ವಲ್ಪ ತಿಳ್ಕೊಳ್ಳೋವಂಥದ್ದು ತುಂಬ ಇದೆ, ಮೆಮೊರೈಸ್ ಮಾಡೋವಂಥದ್ದು ತುಂಬ ಇದೆ. ಫಸ್ಟಿಂದ ನಾವು ಎಲ್ಲದನ್ನು ಸತ ಇದನ್ನು ತಿಳ್ಕೊಳ್ಳೋಂಥದ್ದು ಕಂಪಲ್ಸರಿ ಇದೆ. CET ನೀಟಿನಲ್ಲೆಲ್ಲ ಭಾಳ ಇದನ್ನು ಹೇಳ್ತಾರೆ. ಈಗ ಒಂದೊಂದನ್ನೇ 3 ಸರಿ ಹೇಳ್ತೀನಿ. 3 ಸರಿ ಹೇಳಾದ್ಮೇಲೆ ತಕ್ಷಣವೇ ಆ ವಿಡಿಯೋನ ಮ್ಯೂಟ್ ಮಾಡಿ, ಸ್ಟೇ ಮಾಡಿ, ನಿಲ್ಲಿಸಿ, ಆಮೇಲೆ ಅದನ್ನು ಪಾಸ್ ಮಾಡಿ, ಆಮೇಲೆ ಅದನ್ನು ರಫಲ್ಲಿ ನೋಡ್ಕೊಳ್ಳೋ ಸರಿ, ನೋಡ್ಕೊಳ್ಳೋದಿದ್ದಾಗ ಸರಿ ಬರೀರಿ. ಕ್ಲೀನಾಗಿ ಹಾಗೆ ಮೈಂಡ್ ಒಳಗೆ ಇರುತ್ತೆ. ನೆಕ್ಸ್ಟ್ ಡಿಫೈನ್ ಡಿಫಾರ್ಮೇಷನ್. ಗಿವ್ ಎಕ್ಸಾಂಪಲ್. ಇಫ್ ಎ ಬಾಡಿ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಸೈಜ್ ಅಂಡರ್ ದ ಆ್ಯಕ್ಷನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ಇಫ್ ಎ ಬಾಡಿ changes its
shape and size under the action of external force. If a body changes its shape and size under the action of external force, then the body is said to be deformed. Then the body is said to be deformed. Then the body is said to be deformed. This process is deformation. This process is deformation. This process is deformation. Next, when a force is applied on a spring along its length, the shape and size of the spring changes. When a force is applied on a spring along its length, when a force is applied on a spring along its length, the shape and size of the spring changes. The shape and size of the spring changes. Right. Next, what are deforming forces? The forces that change the shape and size of the body are called deforming forces. The forces that change the shape and size of the body, the forces that change the shape and size of the body are called deforming forces. ನೋಡ್ಕೊಂಡು ಸರಿ ಬರೀರಿ. What is elasticity? What are the elastic materials? Give example. The property of matter which regains its original shape and size. The property of matter which regains its original shape and size. The property of matter which regains its shape and size after the removal of deforming forces. After the removal of deforming forces. After the removal of deforming forces is called elasticity. The property of matter which regains its original shape and size after the removal of deforming forces is called elasticity. The body which regains its original shape and size after the removal of deforming forces are called elastic materials. The body which regains its original shape and size. The body which regains its original shape and size after the removal of deforming forces. After the removal of deforming forces. After the removal of deforming forces are called elastic materials. Example, quartz, phosphor, bronze. ನೋಡ್ಕೊಂಡು ಸರಿ ನೋಡ್ಕೋದಕ್ಕೆ ಒಂದ್ಸರಿ ಬರೀರಿ ಇದು. What is plasticity? What are plastic materials? Give example. Property of matter which does not regain its original shape and size. The property of matter which does not change its regains its original shape and size. The property of matter which does not regain its original shape and size after the removal of deforming forces. After the removal of deforming forces. After the removal of deforming forces, it is called plasticity. The bodies which does not regain its original shape and size. The bodies which does not regains its original shape and size. The bodies which does not regains its original shape and size after the removal of deforming forces. After the removal of deforming forces. After the removal of deforming forces are called plastic materials. Perfect plastic materials. Example, wet clay, tar are nearly plastic bodies. In practice, there is no perfectly plastic or perfectly elastic bodies. In practice, there is no perfectly elastic or perfectly plastic bodies. In practice, there is no perfectly elastic or perfectly plastic bodies. Next, which is more elastic, rubber or steel? Steel is more elastic than rubber. Steel is more elastic than rubber. Steel is more elastic than rubber. Next, what is the cause for the elasticity?
Elasticity of a body is due to the intermolecular forces between molecules of the body. Elasticity of a body is due to the intermolecular forces between the molecules of the body. Elasticity of a body is due to the intermolecular forces between the molecules of the body. What are restoring forces? Property of a matter which regains its original shape and size. The property of matter which regains its original shape and size. The property of matter which regains its original shape and size after the removal of deforming forces. After the removal of deforming forces. After the removal of deforming forces. This forces is due to the property of elasticity and external force. This forces is due to the property of elasticity and external forces. This force is due to the property of elasticity and external force. This internal force of the body is called restoring force. This internal force of the body is called restoring force. This internal force is called restoring force. Define elastic limit. It is the maximum deforming force up to which a body can retain its property of elasticity. It is the maximum deforming force up to which it is the maximum deforming force up to which it is the maximum deforming force up to which a body can retain its property of elasticity. A body can retain its property of elasticity. A body can retain its property of elasticity. Define strain. Stress. It is the restoring force per unit area of the body. It is the restoring force per unit area of the body. It is the restoring force per unit area of the body. Stress is equal to force per area. Stress is equal to force per area. Stress is equal to force per area. Next important points. SI unit of stress Newton per meter square. SI unit of stress is equal to Newton per meter square. SI unit of stress is equal to Newton per meter square. Dimensional formula m to the power of 1, L to the power of 1, T to the power of minus 2. M to the power of 1, L to the power of minus 1, T to the power of minus 2. M to the power of 1, L to the power of minus 1, T to the power of minus 2. It is a scalar quantity. It is a scalar quantity. It is a scalar quantity. Stress and pressure have same dimension. Stress and pressure have same dimension. Stress and pressure have same dimension. Define strain. It is the ratio of change in dimension to the original dimension. It is the ratio of change in dimension to the original dimension. It is the ratio of change in dimension to the original dimension. ಇವಿಷ್ಟನ್ನು ಎಲ್ಲೆಲ್ಲಿ ನಾವು ಪ್ರತಿಯೊಂದು ಆನ್ಸರನ್ನು ಸಹ ನೋಡ್ಕೊಂಡು ಸರಿ ನೋಡೋದಿಲ್ಲ ಒಂದ್ಸರಿ ರಫಲ್ಲಿ ಬರೀರಿ ಏನ ಬರೀ ಓಕೆ ಇವೆಲ್ಲ ಸಿ ಟಿ ನೀಟಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಚೆನ್ನಾಗಿ ಬರೀ ಓಕೆ ಥ್ಯಾಂಕ್ ಯು